4.3 for the words employed more than 50 persons ಅಂತಕ್ಕಂಥದ್ದನ್ನ employed 10 or more persons ಅಂತ ಮಾಡ್ತಾ ಇದ್ದೀವಿ ಒಂದು. ಅದರಲ್ಲಿ ತಿರ್ಗಾ ಇನ್ನೊಂದೇನು ಮಾಡ್ತಾ ಇದೀವಿ ಅಂತಂದ್ರೆ ಡಿಜಿಟಲ್ ಪೇಮೆಂಟ್ ಡಿಮಾಂಡ್ ಡ್ರಾಫ್ಟ್ಸ್ನ ಆ್ಯಡ್ ಮಾಡ್ತಾ ಇದೀವಿ. ಬಿಕಾಸ್ ಮೋರ್ ನಂಬರ್ ಆಫ್ ಬೆನಿಫಿಷರೀಸ್ ವಿಲ್ ಕಮ್ ಇನ್ ದಿಸ್. ಈ ಶಾಪ್ ಅಂಡ್ ಎಸ್ಟಾಬ್ಲಿಷ್ಮೆಂಟ್ ಅಲ್ಲಿ ಇರ್ತಕ್ಕಂಥ ಮೋರ್ ನಂಬರ್ ಆಫ್ ಬೆನಿಫಿಷರೀಸ್ ವಿಲ್ ಕಮ್ ಇನ್ ದಿಸ್ ಫೀಲ್ಡ್. ಅಂದ್ರೆ ಅವ್ರಿಗೆ ಬೆನಿಫಿಟ್ ಜಾಸ್ತಿ ಸಿಗುತ್ತೆ. ಮತ್ತೆ ಇದು 18 ಯಾಕೆ ಬಿಟ್ಬಿಡ್ತಾ ಇರೋದು? ಯಾವ್ದು 18? ಪ್ರಕರಣ 18 ಅದು ಸಿನಿದು ಇರ್ಬೇಕು ಸರ್. ಅದು ಸಿನಿ ಫೀಲ್ಡ್ ಅದು. ಓಕೆ, ಇದು ಬೇರೆ. ಅದು ಇದಕ್ಕೆ ಮಾತ್ರ ಡಿಮಾಂಡ್ ಡ್ರಾಫ್ಟ್ ಚೆಕ್ಸ್ ಅಂತಿತ್ತು, ಚೆಕ್ಸ್ ತೆಗೆದು ಡಿಜಿಟಲ್ ಪೇಮೆಂಟ್ ಮಾಡಿದ್ದೀವಿ. People who were employed above 50%, more than 50 persons were involved in this. So we are taking below 50, above 10, so that more number of beneficiaries. ಈಗ ವಿಧೇಯಕವನ್ನು ಖಂಡವಾಗಿ ಮತಕ್ಕೆ ಹಾಕುತ್ತೇನೆ. 2 ರಿಂದ 4 ಖಂಡಗಳು ವಿಧೇಯಕದ ಅಂಗವಾಗಿರಬೇಕೆನ್ನುವುದು ಸಭೆಯ ಮುಂದಿನ ವಿಷಯ. ಪ್ರಸ್ತಾವದ ಪರವಾಗಿರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವಿಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದನ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದನ ಪರವಾಗಿದೆ. ಪ್ರಸ್ತಾವಕ್ಕೆ ಒಪ್ಪಿಗೆ ದೊರಕಿದೆ. 2 ರಿಂದ 4 ಖಂಡಗಳು ವಿಧೇಯಕದ ಅಂಗವಾದವು. 1ನೇ ಖಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಭಾಗವಾಗಬೇಕೆಂಬುದು ಸಭೆಯ ಮುಂದಿನ ವಿಷಯ. ಪ್ರಸ್ತಾವದ ಪರವಾಗಿರುವ ಹೌದೆಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವಿಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದನ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದನ ಪರವಾಗಿದೆ. ಪ್ರಸ್ತಾವ ಅಂಗೀಕರಿಸಲ್ಪಟ್ಟಿದೆ. 1ನೇ ಖಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಅಂಗವಾಗಿದೆ. ಮಾನ್ಯ ಸಚಿವರು ಹಾಗೂ ವಿಧೇಯಕವನ್ನು ಅಂಗೀಕರಿಸಬೇಕೆಂದು ಕೋರುತ್ತೇನೆ. ಪ್ರಸ್ತಾವವನ್ನು ಮಂಡಿಸಲಾಗಿದೆ. ಅದನ್ನೀಗ ಸಭೆ ಮತಕ್ಕೆ ಹಾಕುತ್ತೇನೆ. 2020 ಸಾಲಿನ ಕರ್ನಾಟಕ ಕಾರ್ಮಿಕ ಕಲ್ಯಾಣ ನಿಧಿ ತಿದ್ದುಪಡಿ ವಿಧೇಯಕವನ್ನು ಈ ಸಭೆ ಅಂಗೀಕರಿಸಬೇಕು. ಪ್ರಸ್ತಾವದ ಪರವಾಗಿರು ಹೌದೆಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವಿಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದನ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದನ ಪರವಾಗಿದೆ. ಪ್ರಸ್ತಾವ ಅಂಗೀಕರಿಸಲ್ಪಟ್ಟಿದೆ ಮತ್ತು ವಿಧೇಯಕಕ್ಕೆ ಅನುಮೋದನೆ ದೊರಕಿದೆ. ಮಾನ್ಯ ಸಚಿವರು, ಕರ್ನಾಟಕ ಸಿನಿ ಮತ್ತು ಸಂಸ್ಕೃತ ಸಭಾಧ್ಯಕ್ಷರೇ, 2025 ಸಾಲಿನ ಕರ್ನಾಟಕ ಸಿನಿ ಮತ್ತು ಸಾಂಸ್ಕೃತಿಕ ಕಾರ್ಯಕರ್ತರ ಕ್ಷೇಮಾಭಿವೃದ್ಧಿ ತಿದ್ದುಪಡಿ ವಿಧೇಯಕವನ್ನು ಪರ್ಯಾಲೋಚಿಸಬೇಕೆಂದು ಕೋರುತ್ತೇನೆ. ಪರ್ಯಾಲೋಚನಾ ಪ್ರಸ್ತಾವನೆ ಸಭೆ ಮತಕ್ಕೆ ಹಾಕುತ್ತೇನೆ. 2020 ಸಾಲಿನ ಕರ್ನಾಟಕ ಸಿನಿ ಮತ್ತು ಸಂಸ್ಕೃತಿ ಕಾರ್ಯಕರ್ತರ ಕ್ಷೇಮ ಅಭಿವೃದ್ಧಿ ತಿದ್ದುಪಡಿ ವಿಧೇಯಕವನ್ನು ಪರ್ಯಾಲಿಸುತ್ತದೆ ಎಂಬ ವಿಷಯ ಸಭೆಯ ಮುಂದೆ ಇದೆ. ಪ್ರಸ್ತಾವದ ಪರವಾಗಿರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವಿಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದನ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದನ ಪರವಾಗಿದೆ. ಪ್ರಸ್ತಾವಕ್ಕೆ ಅನುಮೋದನೆ ದೊರಕಿದೆ. ಮಾನ್ಯ ಸಚಿವರು, ಇಲ್ಲಿ ಸೆಕ್ಷನ್ 11 ಆಫ್ ಡ್ಯೂಟೀಸ್ ಆಫ್ ಎಂಪ್ಲಾಯರ್ ಅಂತ ಏನಿದೆ, ಅದರ ಬದಲಿ ನಾವು ಡ್ಯೂಟೀಸ್ ಆಫ್ ಎಸ್ಟಾಬ್ಲಿಷ್ಮೆಂಟ್ ಆಫ್ ಓನರ್ ಅಂತ ಆ್ಯಡ್ ಮಾಡ್ತಾ ಇದ್ದೀವಿ. ಒಂದು ಅದನ್ನ ಡಿಲೀಟ್ ಮಾಡಿ. ಆಮೇಲೆ ಸೆಕ್ಷನ್ 11 ಅಂದರೆ 18 ಮಾಡ್ತಾ ಇದ್ದೀವಿ. ಅಲ್ಲೇನಿತ್ತು ಅಂತಂದ್ರೆ ಕಂಪೌಂಡಿಂಗ್ 2 ಇತ್ತು. ತಾವು ಸೆಕ್ಷನ್ 18 ಕೇಳಿದಾರಲ್ಲ. ಆಲ್ರೆಡಿ ಸೆಕ್ಷನ್ 16ನಲ್ಲಿ if threat owners do not pay the cess to the board, section 16 of the act provides the authority to impose penalties on such owners ಅಂತ ಆಲ್ರೆಡಿ ಇತ್ತು. Subsequently again, therefore, since section 18 compounding offense ಅಂತಿತ್ತು, ಅದಕ್ಕೆ section 18 ಅಂತ section 18 ಮಾಡ್ತೀವಿ. Because it is having 16 ಅಲ್ಲಿ ಆಲ್ರೆಡಿ ಕವರ್ ಆಗಿತ್ತು ಸರ್. Once from the legal department ಇಂದ ಕ್ಲಾರಿಫಿಕೇಶನ್ ಸಿಕ್ಕ ಮೇಲೆ they suppose. ಈಗ ವಿಧೇಯಕ ಈ ಆಕ್ಟ್ ಬಂದಿದ್ದು ಈ ವರ್ಷನೇ. ಈ ವರ್ಷ ಬಂದು 3-4 ತಿಂಗಳಿಗೆ ಮತ್ತೊಂದು ತಿದ್ದುಪಡಿ ತರ್ತಾರೆ ಅಂತಂದ್ರೆ ಆ ಆಕ್ಟ್ ಮಾಡುವಾಗ ಸ್ವಲ್ಪ ಆಳವಾಗಿ ನೋಡಕ್ ಆಗೋದಿಲ್ವಾ? ಇಲಾಖೆಯವರಿರಲಿ ಅಥವಾ ಪಾರ್ಲಿಮೆಂಟರಿ ಅಫೇರ್ಸ್ 3 ತಿಂಗಳಿಗೆ ಈ ರೀತಿ ತಿದ್ದುಪಡಿ ತಂದ್ರೆ ಸರ್, ಸಭಾಧ್ಯಕ್ಷರೇ, ಬಹಳ ಹಿಂದೆ ಒಂದು ಸಂಗತಿ ಇತ್ತು. ಯಾರೋ ಹೋಗಿ ಕಾನ್ಸ್ಟಿಟ್ಯೂಷನ್ ಕಾಪಿ ಬೇಕು ಅಂತ ಕೇಳಿರುತ್ತೆ ಅಂಗಡಿನಲ್ಲಿ. ಕಾನ್ಸ್ಟಿಟ್ಯೂಷನ್ ಕಾಪಿ ಬೇಕು ಅಂತ ಅವ್ನು ಹೇಳಿದ್ದಂತ ಅಂಗಡಿಯವನು, ಸಾರಿ ಸರ್, ವಿ ಡೋಂಟ್ ಸೆಲ್ ಪೀರಿಯಾಡಿಕಲ್ಸ್ ಅಂತ. ಕಾನ್ಸ್ಟಿಟ್ಯೂಷನ್ ಕೂಡ ಪೀರಿಯಾಡಿಕಲ್ಸ್ ತರ ಆಗ್ಬಿಟ್ರೆ, ಎಡಿಷನ್ಸ್ ತರ ಬಂದ್ರೆ ಹೆಂಗಾಗುತ್ತೆ ಅಂತ ಒಂದಿದು. ಸೊ ಒಂದು ಆಕ್ಟ್ ಮಾಡುವಾಗ ಕೂಲಂಕುಷವಾಗಿ ನೋಡಿ ಮಾಡಿದ್ರೆ ಈ ತರ 3 ತಿಂಗಳಿಗೆ 4 ತಿಂಗಳಿಗೆ ತಿದ್ದುಪಡಿ ತರ ಅಗತ್ಯ ಇರೋದಿಲ್ಲ. ಅದನ್ನ ಸ್ವಲ್ಪ ನಮ್ಮ ಸರ್ಕಾರದಲ್ಲಿ ಯೋಚನೆ ಮಾಡಬೇಕು. ಓಕೆ, ಈಗ ವಿಧೇಯಕವನ್ನು ಖಂಡವಾಗಿ ಮತಕ್ಕೆ ಹಾಕುತ್ತೇನೆ. 2 ರಿಂದ 3ನೇ ಖಂಡವು ವಿಧೇಯಕದ ಅಂಗವಾಗಿರಬೇಕೆಂದು ಸಭೆಯ ಮುಂದಿನ ವಿಷಯ. ಪ್ರಸ್ತಾವದ ಪರವಾಗಿರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವಿಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದನ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದನ ಪರವಾಗಿದೆ. ಪ್ರಸ್ತಾವಕ್ಕೆ ಒಪ್ಪಿಗೆ ದೊರಕಿದೆ. 2ನೇ ಮತ್ತು 3ನೇ ಖಂಡವು ವಿಧೇಯಕದ ಅಂಗವಾದವು. 1ನೇ ಖಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಭಾಗವಾಗಬೇಕೆಂಬುದು ಸಭೆಯ ಮುಂದಿರುವ ವಿಷಯ. ಪ್ರಸ್ತಾವದ ಪರವಾಗಿರುವ ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವಿಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದನ ಪರವಾಗಿದೆ ಎಂದು ಭಾವಿಸುತ್ತೇನೆ.
ಪ್ರಸ್ತಾವ ಹೌದನರ್ ಪರವಾಗಿದೆ. ಪ್ರಸ್ತಾವ ಅಂಗೀಕರಿಸಲ್ಪಟ್ಟಿದೆ. 1ನೇ ಖಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಅಂಗವಾಗಿದೆ. ಮಾನ್ಯ ಸಚಿವರು, ಸಭಾಧ್ಯಕ್ಷರೇ, ವಿಧೇಯಕವನ್ನು ಅಂಗೀಕರಿಸಬೇಕೆಂದು ಕೋರುತ್ತೇನೆ. ಪ್ರಸ್ತಾವವನ್ನು ಮಂಡಿಸಲಾಗಿದೆ. ಅದನ್ನೀಗ ಸಭೆ ಮತಕ್ಕೆ ಹಾಕುತ್ತೇನೆ. 2020 ಸಾಲಿನ ಕರ್ನಾಟಕ ಸಿನಿ ಮತ್ತು ಸಂಸ್ಕೃತಿ ಕಾರ್ಯಕರ್ತರ ಕ್ಷೇಮ ಅಭಿವೃದ್ಧಿ ತಿದ್ದುಪಡಿ ವಿಧೇಯಕವನ್ನು ಸಭೆಯು ಅಂಗೀಕರಿಸಬೇಕು. ಪ್ರಸ್ತಾವದ ಪರವಾಗಿರುವ ಹೌದೆಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವ ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದನ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದನ ಪರವಾಗಿದೆ. ಪ್ರಸ್ತಾವ ಅಂಗೀಕರಿಸಲ್ಪಟ್ಟಿದೆ ಮತ್ತು ವಿಧೇಯಕಕ್ಕೆ ಅನುಮೋದನೆ ದೊರಕಿದೆ. ಮಾನ್ಯ ಸಚಿವರು ಬಯಲುಸೀಮೆ. ಸಭಾಧ್ಯಕ್ಷರೇ, 2025 ಸಾಲಿನ ಬಯಲುಸೀಮೆ ಪ್ರದೇಶಾಭಿವೃದ್ಧಿ ಮಂಡಳಿಯ ವಿಧೇಯಕವನ್ನು ಪರ್ಯಾಲೋಚಿಸಬೇಕೆಂದು ಪರ್ಯಾಲೋಚನಾ ಪ್ರಸ್ತಾವನೆ ಸಭೆ ಮತಕ್ಕೆ ಹಾಕುತ್ತೇನೆ. 2020 ಸಾಲಿನ ಬಯಲುಸೀಮೆ ಪ್ರದೇಶ ಅಭಿವೃದ್ಧಿ ಮಂಡಳಿ ತಿದ್ದುಪಡಿ ವಿಧೇಯಕವನ್ನು ಪರ್ಯಾಲೋಚಿಸಿದೆ ಎಂಬ ವಿಷಯ ಸಭೆಯ ಮುಂದಿದೆ. ಪ್ರಸ್ತಾವದ ಪರವಾಗಿರುವ ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವ ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದನ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದನ ಪರವಾಗಿದೆ. ಪ್ರಸ್ತಾವಕ್ಕೆ ಅನುಮೋದನೆ ದೊರಕಿದೆ. ಮಾನ್ಯ ಸಚಿವರು. ಸನ್ಮಾನ್ಯ ಸಭಾಧ್ಯಕ್ಷರೇ, ರಾಜ್ಯ ವಿಧಾನಸಭಾ ಸದಸ್ಯರಿಂದ ಚುನಾಯಿತರಾದ ಮಾನ್ಯ ವಿಧಾನ ಪರಿಷತ್ತಿನ ಸದಸ್ಯರುಗಳು ಬಯಲುಸೀಮೆ ಪ್ರದೇಶಾಭಿವೃದ್ಧಿ ಮಂಡಳಿಯ ವ್ಯಾಪ್ತಿಯ ಜಿಲ್ಲೆಗಳನ್ನು ನೋಡಲ್ ಜಿಲ್ಲೆಗಳೆಂದು ಆಯ್ಕೆ ಮಾಡಿಕೊಂಡಾಗ ಅಂತಹ ವಿಧಾನ ಪರಿಷತ್ ಸದಸ್ಯರುಗಳನ್ನು ಮಂಡಳಿಯ ಸದಸ್ಯರುಗಳೆಂದು ಪರಿಗಣಿಸಲು ಮಂಡಳಿಯ ಅಧಿನಿಯಮಕ್ಕೆ ತಿದ್ದುಪಡಿ ವಿಧೇಯಕ. ಅಲ್ಲ, ಯಾವುದಾದರೂ ಅಧ್ಯಕ್ಷರೇ, ಯಾವುದಾದರೂ ಒಂದು ಮಂಡಳಿಲಿ ಪ್ರದೇಶಾಭಿವೃದ್ಧಿ ಮಂಡಳಿಗೆ ಸೇರಿದರೆ ಆ ವ್ಯಾಪ್ತಿನಲ್ಲಿರಲಿ, ಇಲ್ಲ ಇನ್ಯಾವುದೇ ಮಂಡಳಿ ಬೇಕಾದರೂ ಇರಲಿ, ಒಂದು ಮಂಡಳಿಲಿರಲಿ, ಚುನಾಯಿತರಾದಂಥ MLCಗಳು ಆ ವ್ಯಾಪ್ತಿಗೆ ಸೇರಿದಂಥ ಮಂಡಳಿ ಒಳಗಿರಬೇಕು ಅಂತಕ್ಕಂಥದ್ದು ಕಾನೂನಾಗಲಿ. ಈಗೇನು ಮಾಡಿದೀಗ? ಅದೇ ಮಾಡಿದಲ್ಲ. ಅದೇ ರೀತಿಯಾರಲ್ಲ ವಿಧಾನ ಪರಿಷತ್ ಸದಸ್ಯರು. ಅಧ್ಯಕ್ಷರೇ ಶಿವಲಿಂಗೇಗೌಡ್ರೆ, ಅದೇ ರೀತಿಯೇ ಒಬ್ಬರು ಒಂದು ಕಡೆ ಮಂಡಳಿಯಲ್ಲಿ ಇರಬಹುದು, 2-3 ಕಡೆ ಅವಕಾಶ ಇಲ್ಲ. ಆದ್ರೆ ಈಗ ಎಲೆಕ್ಟ್ ಆಗ್ತಕ್ಕಂಥ ವಿಧಾನ ಪರಿಷತ್ ಸದಸ್ಯರು ಬಯಲುಸೀಮೆಯಲ್ಲೂ ಇಲ್ಲ, ಮಲೆನಾಡಲ್ಲೂ ಇಲ್ಲ. ಈಗ ಅವಕಾಶ ಇದೆ. ಒಂದು ತಾಲೂಕು ಮಲ್ಸಿಮಿ ಸೇರಿರುತ್ತೆ, ನೂಡಲ್ ಜಿಲ್ಲೆ ಅಂತ ಆಯ್ಕೆ ಮಾಡ್ಕೊಂಡಾಗ ಬಯಲುಸೀಮೆ ಸೇರಿರುತ್ತೆ. ಅದರಿಂದ ಬಯಲುಸೀಮೆ ಮಲೆನಾಡು ಎರಡರಲ್ಲೂ ಇರ್ಕೂಡ್ದು. ಯಾಕಡೆ ಒಂದ್ ಕಡೆ ಇರಬೇಕು, ಒಂದೇ ಕಡೆನೇ ಇರೋದು. ಈಗ ಬಹುಭಾಗ ಹೊಂದಿರೋ ಕಡೆ ಇರಲಿ, ಬಹುಭಾಗ ಎಲ್ಲಿ ಹೊಂದಿದೆ ಆ ಕಡೆ ಇರಲಿ. ನನ್ನ ವಿನಂತಿ, ಈ ಕರಾವಳಿ ಭಾಗದ ವಿಧಾನ ಪರಿಷತ್ ಸದಸ್ಯರು ಇದ್ದಾರೆ, ಅವರು MADB-ನಲ್ಲಿದ್ದಾರೆ. ಕೆಲವರು ಬಯಲುಸೀಮೆ ಪ್ರದೇಶಾಭಿವೃದ್ಧಿ ಮಂಡಳಿಯಲ್ಲೂ ಇದ್ದಾರೆ, MADB-ನಲ್ಲೂ ಇದ್ದಾರೆ. ಈಗ ಗೌಡ್ರು ಹೇಳಿದಾಗೇನೆ ಇದು ಗೊಂದಲಗಳ ಆಗಿದೆ. ಅದಷ್ಟನ್ನು ತೆಗೆದು ಯಾವ್ದಾದ್ರು ಒಂದು ಮಂಡಳಿಗಾಯ್ದು, ಇದು ಸ್ಪಷ್ಟತೆ ಇಲ್ಲ. ಸನ್ಮಾನ್ಯ ಸಭಾಧ್ಯಕ್ಷರೇ, ಈಗಾಗಲೇ ಕರಾವಳಿ ಭಾಗದಲ್ಲಿರ್ತಕ್ಕಂಥ MLC ಅವರಿಗೆ ಆ ಕಡೆ ನಾವು ಸದಸ್ಯತೆಯನ್ನು ಕೊಟ್ಟಿದ್ದೀವಿ. ಕಳೆದ ಬಜೆಟ್ ಅಧಿವೇಶನದಲ್ಲಿ ಅದು ಪಾಸಾಗಿದೆ. ಈಗ ಉಳಿದಿರ್ತಕ್ಕಂಥದ್ದು ಬಯಲುಸೀಮೆ ಮತ್ತು ಮಲೆನಾಡು. ಕರಾವಳಿ ಭಾಗದಲ್ಲಿರ್ತಕ್ಕಂಥ MLC ಅವರು ಆ ಭಾಗಕ್ಕೆ ರಿಸ್ಟ್ರಿಕ್ಟ್ ಮಾಡಿದ್ದೀವಿ, ಮಲೆನಾಡಲ್ಲಿ ಬರೋದಿಲ್ಲ. ಸೊ ಈ ರೀತಿ ಇದು ಸರಿಯಾದ ರೀತಿಯಲ್ಲಿದೆ. MLC ಅವರಿಗೆ ಒಂದು ಕಡೆ ಮಂಡಳಿಗೆ ಆಗ್ಲಿಕ್ಕೆ ಮಾತ್ರ ಅವಕಾಶ ಇದೆ. ಅಲ್ಲ, ಬಹುಭಾಗವನ್ನು ಹೊಂದಿರತಕ್ಕಂಥ ಕಡೆ ಇರಲಿ, ಬಹುಭಾಗ ಯಾವ ಕಡೆ ಹೊಂದಿರುತ್ತೆ ಅಲ್ಲಿರಲಿ. ತಾಲೂಕು ಸೇರಿಕೆ ಅಂತೇಳಿ ಅದನ್ನ ಸೇರ್ಪಡೆ ಮಾಡ್ತಕ್ಕಂಥದ್ದು ಸರಿಯಲ್ಲ. ಮಾನ್ಯ ಅಧ್ಯಕ್ಷರೇ, ಇಲ್ಲಿ ಕರಾವಳಿ ಮಂಡಳಿ ಇದೆ, KKRDB ಇದೆ, ಮಲೆನಾಡು ಅಭಿವೃದ್ಧಿ ನಿಗಮ ಇದೆ, ಬಯಲುಸೀಮೆ ಅಭಿವೃದ್ಧಿ ನಿಗಮ ಇದೆ. ಎಷ್ಟು ತಾರತಮ್ಯ ಇದೆ ಅಂದರೆ KKRDBಗೆ ಅವ್ರು ಕೊಡೋದು ತಪ್ಪಂತ ನಾನು ಹೇಳ್ತಿಲ್ಲ. 165 ಕೋಟಿ ಕೊಡ್ತಾರೆ. ಮಲೆನಾಡಿಗೆ ಬೇರೆ ಜಾಸ್ತಿ ಹಣ ಕೊಡ್ತಾರೆ. ಸುಮಾರು ಯುರೋಪ್ ಮೈಲಿ ಕಾಲದಿಂದ ಬಯಲುಸೀಮೆ ಅಭಿವೃದ್ಧಿ ಮಂಡಳಿ ಅಂತ ಮಾಡಿ ಕೇವಲ ಮುಖ್ಯಮಂತ್ರಿ 30 ಲಕ್ಷ. ಒಂದು ನಿಮಿಷ, ಈಗ ಬಿಲ್ ಚರ್ಚೆ ಏನು ವಿಧಾನ ಪರಿಷತ್ ಸದಸ್ಯರಿಗೆ ನೋಡಿ ಅಧ್ಯಕ್ಷರೇ, ಸೇರಿಸಿ ನಾನು ಬೇಡ ಅವಕಾಶ ಸಿಕ್ಕೊಟ್ಟಿಲ್ಲ ಅಂದ್ರೆ ಯಾರಿಗೆ ಹೇಳ್ಬೇಕು ನಾವು? ಬಿಲ್ ಬಗ್ಗೆ ಮಾತಾಡಿ, ಮಾನ್ಯ ಬಿಲ್ ಬಗ್ಗೆ ಮಾತಾಡಿ, ದಯಮಾಡಿ. MLAಗಳಿಗೆ 95 ಜನ MLAಗಳು ಬಯಲುಸೀಮೆ ಅಭಿವೃದ್ಧಿ ಮಂಡಳಿಯಲ್ಲಿದ್ದಾರೆ. ಸುಮಾರು 15-20 ಜನ MLCಗಳು ಬರ್ತಾರೆ. ಬರ್ಲಿ, ತೊಂದರೆ ಇಲ್ಲ, ನಾವು ಅದಕ್ಕೇನು ವಿರೋಧ ಇಲ್ಲ.
35 ಲಕ್ಷ ಒಬ್ಬ MLA ಒಂದು ಕ್ಷೇತ್ರಕ್ಕೆ. ದಯಮಾಡಿ ಕೇಳಪ್ಪ ಇಲ್ಲಿ ಬಸನಗೌಡ, 35 ಲಕ್ಷ ನಮಗೆ, KKRDP 165 ಕೋಟಿ. ಚರ್ಚೆ ವಿಷಯ ಯಾವ ದಯಮಾಡಿ ಚರ್ಚೆ ಅಧ್ಯಕ್ಷರೇ, ನಮ್ ಕಷ್ಟ ಹೇಳ್ತೀನಿ, ದಯಮಾಡಿ ಕೇಳ್ಬೇಕು ನೀವು. ಕೇವಲ 35 ಲಕ್ಷ ಒಂದು ವರ್ಷಕ್ಕೆ MLA ಕೊಟ್ಟು, ಅಲ್ಲ ಜಾಸ್ತಿ ಕೊಡ್ಲಿ, ನಾನು ಅವ್ರು ಸೇರಿಸ್ತಾರಲ್ಲ ಅವ್ರನ್ನೂ ಸೇರಿಸಿ ನಾನು ಕೊಡೋದಕ್ಕೆ ವಿರೋಧಿಲ್ಲ. ಕೇವಲ ಇರ್ತಕ್ಕಂಥ MLAಗಳಿಗೆ ಬರೇ 35 ಲಕ್ಷ ಆಯ್ತು. ದಯಮಾಡಿ ನಾನೇನ್ ಹೇಳ್ತೀನಿ ಮುಖ್ಯಮಂತ್ರಿಗಳಿಗೆ, MLAಗಳು ಬೇಡ MLCಗಳು ಬೇಡ, ಅದು ನಿಲ್ಲಿಸ್ಲಿ, ಮುಚ್ಚಿಬಿಡ್ಲಿ ಅಂತ ಹೇಳಿ. ಆಯ್ತು ಅಧ್ಯಕ್ಷರೇ, ಮುಖ್ಯಮಂತ್ರಿ 35 ಲಕ್ಷ, 165 ಕೋಟಿ ಅವ್ರಿಗೆ, ನಮ್ಗೆ 35 ಲಕ್ಷ. ಈಗ ಬಯಲುಸೀಮೆ ಪ್ರಾಧಿಕಾರ ಏನಿದೆಯಲ್ಲ ಅಧ್ಯಕ್ಷರೇ, ಇದನ್ನ ದಯವಿಟ್ಟು ವಿಸರ್ಜನೆ ಮಾಡಿಬಿಡಿ. ಯಾವ ವಿಧಾನ ಪರಿಷತ್ ಬೇಡ, ಬರೇ 35 ಲಕ್ಷ ರೂಪಾಯಿ ಸಲುವಾಗಿ ಪಾಪ ಮಂತ್ರಿಗಳು 35 ಕೋಟಿ ಅವ್ರಿಗೆ ಇರುವುದೇ ಹೊಟ್ಟೆ, ಅವ್ರಿಗಿರುವಂತದ್ದು 35 ಕೋಟಿ. ನೀವು ಕಲ್ಯಾಣ ಕರ್ನಾಟಕಕ್ಕೆ 5,000 ಕೋಟಿ ಕೊಡ್ತೀರಿ, ಮಲೆನಾಡು ಅಭಿವೃದ್ಧಿ ಬೇರೆ ಇದೆ. ಹಂಗಾದ್ರೆ ನಮ್ಗೆ ಬರೇ 35 ಲಕ್ಷ ರೂಪಾಯಿ ಬೇಡ. ಅಧ್ಯಕ್ಷರ ಪ್ರಾಧಿಕಾರನ ರದ್ದು ಮಾಡಿ ಕಲ್ಯಾಣ ಕರ್ನಾಟಕದ ಮಾದರಿಯಲ್ಲಿ ಕಿತ್ತೂರು ಕರ್ನಾಟಕ ಅಭಿವೃದ್ಧಿ ಮಂಡಳಿ ಮಾಡಿ. ಇದು ಬೇಡ ನಮ್ಗೆ ಬಯಲುಸೀಮೆ. 35 ಲಕ್ಷ ರೂಪಾಯಿ ಸಲುವಾಗಿ ಆ 35 ಕೋಟಿ ಬರೀ TADಗೆ ಹೋಗ್ತದೆ ಅಧ್ಯಕ್ಷರೇ. ಅಲ್ಲಿ ಬಯಲುಸೀಮೆ ಪ್ರಾಧಿಕಾರದಲ್ಲಿರುವ ಅಧಿಕಾರಿಗಳ ಸಂಬಳಕ್ಕೆ ಸಾಲುವುದಿಲ್ಲ. ದಯವಿಟ್ಟು ಅದು ವಿಸರ್ಜನೆ ಮಾಡಿಬಿಡಿ. ಯಾವ ವಿಧಾನ ಪರಿಷತ್ತು ಬೇಡ, ವಿಧಾನಸಭೆ ಬೇಡ. ಅವ್ರು ಸಲಹೆ ಕೊಟ್ಟಿದ್ದಾರೆ, ವಿಚಾರ ಹೇಳಿ. ಒಂದ್ ನಿಮಿಷ ಮುಖ್ಯಮಂತ್ರಿ ಸನ್ಮಾನ್ಯ ಅಧ್ಯಕ್ಷರೇ, ಬಯಲುಸೀಮೆ ಅಭಿವೃದ್ಧಿ ಮಂಡಳಿ ಒಳಗೆ ಪ್ರಸ್ತುತ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಬಯಲುಸೀಮೆ ಶಾಸಕರುಗಳಿಗೆ ಎಷ್ಟೆಷ್ಟು ದುಡ್ಡು ಕೊಟ್ಟಾರ ಅನ್ನೋದನ್ನ ಒಂದು ಸ್ವಲ್ಪ ಸಚಿವರು ಬಿಡಿಸಿ ಹೇಳ್ಬೇಕು. ಈಗ ಈ ಬಿಲ್ ಬಗ್ಗೆ ಮಾತಾಡಿ. ಬಿಲ್ ಬರ್ಲಿ ಸರ್, ನಾವು ವಿರೋಧ ಮಾಡ್ತಿಲ್ಲ. ನೋಡಿ MLAಗಳಿಗೆ ಬರೀ 35 ಲಕ್ಷ ಕೊಟ್ರೆ ಅವರು 35 ಲಕ್ಷವೇ ಅವರು ಅಷ್ಟೇ ಸಿಕ್ಕುವಂಥದ್ದು. 16 ಬಜೆಟ್ ಮಂಡಿಸಿದ್ದಾರೆ. ಆರ್ಥಿಕ ಇಲಾಖೆ ಬಗ್ಗೆ ಅನುಭವ. ಈಗ ವಿಧೇಯಕವನ್ನು ಖಂಡವಾಗಿ ಮತಕ್ಕೆ ಹಾಕುತ್ತೇನೆ. ಎರಡನೇ ಖಂಡ ವಿಧೇಯಕದ ಅಂಗವಾಗಿರಬೇಕೆಂದು ಸಭೆಯ ಮುಂದಿನ ವಿಷಯ. ಪ್ರಸ್ತಾವದ ಪರವಾಗಿರೋ ಹೌದು ಎಂದು ಸೂಚಿಸಬೇಕು, ಪ್ರಸ್ತಾವದ ವಿರೋಧವಾಗಿರಲಿಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದನ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದನ ಪರವಾಗಿದೆ, ಪ್ರಸ್ತಾವಕ್ಕೆ ಒಪ್ಪಿಗೆ ದೊರಕಿದೆ. ಎರಡನೇ ಖಂಡವು ವಿಧೇಯಕದ ಅಂಗವಾಯಿತು. ಒಂದನೇ ಖಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಭಾಗವಾಗಬೇಕೆಂಬುದು ಸಭೆಯ ಮುಂದಿನ ವಿಷಯ. ಪ್ರಸ್ತಾವದ ಪರವಾಗಿರುವ ಹೌದೆಂದು ಸೂಚಿಸಬೇಕು, ಪ್ರಸ್ತಾವದ ವಿರೋಧವಾಗಿರಲಿಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದನ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದನ ಪರವಾಗಿದೆ, ಪ್ರಸ್ತಾವ ಅಂಗೀಕರಿಸಲ್ಪಟ್ಟಿದೆ. ಒಂದನೇ ಖಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಅಂಗವಾಗಿದೆ. ಮಾನ್ಯ ಸಚಿವರು. ಮಾನ್ಯ ಸಭಾಧ್ಯಕ್ಷರೇ, 2025 ಸಾಲಿನ ಸನ್ಮಾನ್ಯ ಸಭಾಧ್ಯಕ್ಷರೇ, ವಿಧೇಯಕವನ್ನು ಅಂಗೀಕರಿಸಬೇಕೆಂದು ಕೇಳಿಕೊಳ್ತೇನೆ. ಪ್ರಸ್ತಾವವನ್ನು ಮಂಡಿಸಲಾಗಿದೆ, ಅದನ್ನೀಗ ಸಭೆ ಮತಕ್ಕೆ ಹಾಕುತ್ತೇನೆ. 2020 ಸಾಲಿನ ಬಯಲುಸೀಮೆ ಪ್ರದೇಶ ಅಭಿವೃದ್ಧಿ ಮಂಡಳಿ ತಿದ್ದುಪಡಿ ವಿಧೇಯಕವನ್ನು ಈ ಸಭೆ ಅಂಗೀಕರಿಸಬೇಕು. ಪ್ರಸ್ತಾವದ ಪರವಾಗಿರುವ ಹೌದು ಎಂದು ಸೂಚಿಸಬೇಕು, ಪ್ರಸ್ತಾವದ ವಿರೋಧವಾಗಿರುವಿಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದನ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದನ ಪರವಾಗಿದೆ, ಪ್ರಸ್ತಾವ ಅಂಗೀಕರಿಸಲ್ಪಟ್ಟಿದೆ ಮತ್ತು ವಿಧೇಯಕಕ್ಕೆ ಅನುಮೋದನೆ ದೊರಕಿದೆ. ಮಲೆನಾಡು ಅಭಿವೃದ್ಧಿ 2025 ಸಾಲಿನ ಮಲೆನಾಡು ಅಭಿವೃದ್ಧಿ ಪ್ರದೇಶಾಭಿವೃದ್ಧಿ ಮಂಡಳಿಯ ತಿದ್ದುಪಡಿ ವಿಧೇಯಕವನ್ನು ಪರ್ಯಾಲೋಚಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಪರ್ಯಾಲೋಚನಾ ಪ್ರಸ್ತಾವನೆಗೆ ಸಭೆ ಮತಕ್ಕೆ ಹಾಕುತ್ತೇನೆ. 2020 ಸಾಲಿನ ಕರ್ನಾಟಕ ಮಲೆನಾಡು ಪ್ರದೇಶ ಅಭಿವೃದ್ಧಿ ಮಂಡಳಿ ತಿದ್ದುಪಡಿ ವಿಧೇಯಕವನ್ನು ಪರ್ಯಾಲಿಸುತ್ತದೆ ಎಂಬ ವಿಷಯ ಸಭೆಯ ಮುಂದಿದೆ. ಪ್ರಸ್ತಾವದ ಪರವಾಗಿರುವ ಹೌದೆಂದು ಸೂಚಿಸಬೇಕು, ಪ್ರಸ್ತಾವದ ವಿರೋಧವಾಗಿರಲಿಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದನ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದನ ಪರವಾಗಿದೆ, ಪ್ರಸ್ತಾವಕ್ಕೆ ಅನುಮೋದನೆ ದೊರಕಿದೆ. ಮಾನ್ಯ ಸಚಿವರು. ಸನ್ಮಾನ್ಯ ಸಭಾಧ್ಯಕ್ಷರೇ, ಬಯಲುಸೀಮೆ ಮಾದರಿಯಲ್ಲೇ ಮಲೆನಾಡು ಪ್ರದೇಶ ಮಂಡಳಿಯಲ್ಲೂ ಕೂಡ ವಿಧಾನ ಪರಿಷತ್ ಸದಸ್ಯರುಗಳಿಗೆ ಆ ವ್ಯಾಪ್ತಿಯ ನೂಡಲ್ ಜಿಲ್ಲೆಗಳೆಂದು ಆಯ್ಕೆ ಮಾಡಿಕೊಂಡಾಗ ವಿಧಾನ ಪರಿಷತ್ಗಳ ಸದಸ್ಯರುಗಳನ್ನು ಮಂಡಳಿಯ ಸದಸ್ಯರುಗಳೆಂದು ಪರಿಗಣಿಸಲು ಮಂಡಳಿಯ ಅಧಿನಿಯಮಕ್ಕೆ ತಿದ್ದುಪಡಿ ವಿಧೇಯಕ ಯಾವುದು ಒಂದರಲ್ಲಿ
ಅದೇ ಅಲ್ಲ ಹೇಳಿದಾಗ ಅವ್ರಿಗೆ ಮುಂದೆಲ್ಲ ಅವಕಾಶ ಸಿಗ್ತದೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.